ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಆಫ್ಟರ್ ಸೋ ಲಾಂಗ್ ತುಂಬ ಟೈಮ್ ಆಯಿತು ನಾನು ಲಾಗ್ ಮಾಡಿದೆ. ಕೆಲವೊಂದಿಬ್ಬರು ಕೇಳ್ತಾರೆ ಯಾಕೆ ಲಾಗ್ ಮಾಡ್ತಿಲ್ಲ ಅಂತ. ಅವಾಗ ಕೇಳುವಾಗ ತುಂಬ ಖುಷಿಯಾಗುತ್ತೆ. ಅವಾಗಲ್ಲಿ ಅನಿಸುತ್ತೆ ಮಾಡಬೇಕು, ಇನ್ನು ಮಾಡಬೇಕು ಅಂತ. ಬಟ್ ಏನೋ ಒಂದು ಉದಾಸೀನ ಥರ ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ ಅಂತಾಗಿದೆ. ಸೊ ಇವತ್ತು ಸ್ಪೆಷಲ್ ಅಂತ ಏನೂ ಇಲ್ಲ. ಗ್ರೋಸರಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೇನೆ. ಇದು ಆ್ಯಕ್ಚುಲಿ ಈದ್ ಲಾಗ್ ಸ್ವಲ್ಪ ಲೇಟ್ ಆಗಿದೆ, ಆದರೂ ಆಗ್ತಿದ್ದೇನೆ ಇರಲಿ ಅಂತ. ಸೊ ನಾವು 2 ಡೇಸ್ ಮುಂಚಿನ ದಿನವೇ ಗ್ರೋಸರಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಆ್ಯಸ್ ಯೂಶ್ವಲ್ ಯಾವಾಗಲೂ ನಾವು ಹೋಗೋದು ಮಂಗಲ್ ಸ್ಟೋರಿಗೆ. ಅಲ್ಲಿಗೆ ಹೋಗಿ ಹೋಗಿ ನಮಗೆ ಅಭ್ಯಾಸ ಬಿಟ್ಟಿದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೇನೆ. ಆಮೇಲೆ ಗೊತ್ತಲ್ಲ, ಇವಾಗ ವರ್ಲ್ಡ್ ವಾರ್ ಆಗ್ತಿದೆ. ಇದರಿಂದಲೇ ನನಗೂ ಕೂಡ ಸ್ವಲ್ಪ ಏನು ಎಫೆಕ್ಟ್ ಆಗಿದೆ ಅಂತ ಹೇಳುವುದಿಲ್ಲ ನಾನು. ಆದರೂ ಒಂಥರ ನನಗೆ ನನ್ನ ಹಸ್ಬೆಂಡ್ ಅಂತಲ್ಲ, ತುಂಬ ಪ್ರವಾಸಿಗಳಲ್ಲಿ ವಿದೇಶದಲ್ಲೆಲ್ಲ ಇರ್ತಾರೆ. ಅವರನ್ನೆಲ್ಲ ನೆನೆಸುವಾಗ ತುಂಬ ಬೇಸರ ಆಗುತ್ತೆ. ಏನಾಗ್ತದೆ, ಇವತ್ತೇನಾಗ್ಬೋದು ಅಂತ ಆ ಭಯದಿಂದ ನಾವು ಕೂಡ ಇರ್ತೀವಿ. ಅವರು ಕೂಡ ಅದಕ್ಕಿಂತ ಜಾಸ್ತಿನೇ ಇರ್ತಾರೆ. ದೇವರವರನ್ನು ಕಾಪಾಡಬೇಕು ಅಷ್ಟೇ. ಸೊ ಹಾಗೆ ಮನೆಗೆ ಬೇಕಾದ ಗ್ರೋಸರಿ ಐಟಮ್ಸನ್ನೆಲ್ಲ ತೆಗಿತಿದ್ದೇನೆ. ನಾನು ಒಳಗೆ ಐಟಮೆಲ್ಲ ತೆಗೆಯುವಾಗ ಅತ್ತೆ ಹೊರಗೆ ವೆಜಿಟೇಬಲನ್ನೆಲ್ಲ ತಗೊಳ್ತಿದ್ರು. ಅವರು ಎಲ್ಲನೂ ತೆಗೀತಿದ್ರು. ಮತ್ತು ಮಗಳು ಕೂಡ ಅಷ್ಟೇ, ಅವಳ ಅತ್ತೆ ಜೊತೆನೇ ಇದ್ಳು, ನನ್ನ ಜೊತೆ ಬರಲೇ ಇಲ್ಲ ಅವಳು. ಆಮೇಲೆ ಬಿಲ್ಲೆಲ್ಲ ಮಾಡಿದ್ವಿ. ಇವಾಗ ತುಂಬ ರಶ್ ಇತ್ತು, ಯಾಕಂದರೆ ಈ ಟೈಮ್ ಅಲ್ವಾ, ಎಲ್ಲರೂ ಬರ್ತಾರೆ. ಸೊ ಬಿಲ್ಲೆಲ್ಲ ಮಾಡಿದ ನಂತರ ನಾವು ಮನೆಗೆಲ್ಲ ಹೋದ್ವಿ. ಅಲ್ಲಿಂದ ಮತ್ತೆ ಪುತ್ತೂರಲ್ಲಿ ನಮ್ಮ ಫ್ಯಾಮಿಲಿ ಮನೆ ಇದೆ, ಅಲ್ಲಿಗೆ ಕೂಡ ಹೋದ್ವಿ. ಇವಾಗ ಹೊರಗೆ ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ. ಈ ರಂಜಾನ್ ಹಿಡ್ಕೊಂಡು ಈ ಮುಂಚಿನ ದಿನ ರಂಜಾನ್ ದಿನ ಅಲ್ವ ನಾವು ಹೋದದ್ದು. ತುಂಬ ಬಿಸಿಲು ಬೇರೆ. ಮನೆಗೆ ಬಂದ ತಕ್ಷಣ ಅಷ್ಟು ಸುಸ್ತಾಗಿಬಿಡುತ್ತೆ. ಅದಾದಮೇಲೆ ನಂದು ಡ್ರೆಸ್ ಪರ್ಚೇಸ್ ಎಲ್ಲ ನಾನು ಮುಂಚೆನೇ ಮಾಡಿದ್ದೆ, ಅಂದರೆ ರಂಜಾನ್ ಬರೋ ಮುಂಚೆನೇ. ಯಾಕಂದರೆ ಈ ರಂಜಾನ್ ಟೈಮಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ರಶ್ ಇರ್ತದೆ, ಹಾಗೆ ಸುಸ್ತಾಗಿಬಿಡುತ್ತೆ. ಅದಕ್ಕೆ ಲಾಸ್ಟ್ ಟೈಮೇ ನಾನು ತೀರ್ಮಾನ ಮಾಡಿದ್ದೆ ಇನ್ನು ಹೋಗೋದಿಲ್ಲ ಅಂತ. ಸೊ ನಾನು ನೆಹಜಾಗೆ ಒಂದಿಷ್ಟು ಫ್ಯಾನ್ಸಿ ಐಟಮ್ ಬೇಕು ಅಂತ ನಾನು ಮಧ್ಯಾಹ್ನ ಪೇಟೆಗೆ ಹೋಗಿದ್ದೆ. ಅದಾದ ನಂತರ ಮನೆಗೆ ಅವತ್ತು ಸಂಜೆ ನಾದಿನಿಯರು ಬಂದಿದ್ದರು. ಅಂದರೆ 1 ಡೇ ಮುಂಚಿನ ದಿನ, 1 ಡೇ ಅಲ್ಲ 2 ಡೇಸ್ ಮುಂಚಿನ ದಿನ ಅಂತ ಹೇಳಿದ್ನಲ್ವ. ಏನಾದರೂ ಹೊರಗೆ ಹೋಗದೆ ತುಂಬ ಟೈಮ್ ಆಗಿತ್ತಲ್ವ. ಮತ್ತು ವಿಟ್ಲದಲ್ಲಿ ಬೇರೆ ಲಬಾನ್ಸ ಅಂತ ಒಂದು ಹೊಸ ಡೆಸರ್ಟ್ ಬಂದಿದೆ ಅಂತೆಲ್ಲ ಇನ್ಸ್ಟಾದಲ್ಲೆಲ್ಲ ಬರ್ತಿತ್ತು. ಏನಾದರೂ ಆಗಲಿ ಹೋಗಲೇಬೇಕು ಅಂತ ನಾವು ಲಾಸ್ಟ್ ಮೊಮೆಂಟಲ್ಲಿ ಡಿಸೈಡ್ ಮಾಡಿದ್ದು. 11 o'clock ಅವರು ಕ್ಲೋಸ್ ಆಗ್ತದೆ ಅಂತ ಹೇಳಿದರು. ಹೇಗೋ ನನ್ನ ಭಾವ ಕೂಡ ಬಂದಿದ್ದರು ಊರಿಗೆ, ಅವರೊಟ್ಟಿಗೆ ಮತ್ತು ನಾವು ಕಾರಲ್ಲಿ ಹೋದ್ವಿ. ಅಲ್ಲಿಗೆ ನಮ್ಮದು ಪರ್ಪಸ್ ಏನಂದರೆ ಲೇಟ್ ನೈಟಲ್ಲಿ ಒಮ್ಮೆ ಹೊರಗೆ ಹೋಗಿ ಬರುವ ಅಂತ. ಇವಾಗ ಈ ಟೈಮ್ ಆದ್ದರಿಂದ ಎಲ್ಲರೂ ಪರ್ಚೇಸಿಗೆ ಬರ್ತಾರಲ್ವ, ಹಾಗೆ ಎಲ್ಲ ಓಪನ್ ಕೂಡ ಇತ್ತು. ನಾವು ಅಂದ್ಕೊಂಡಿದ್ವಿ ನಾವೇ ಆಗಿರ್ಬೋದು ಅಂತ, ಬಟ್ ಎಲ್ಲರೂ ಬಂದರು. ಇದು ತುಂಬ ಜನರು ಇದ್ದರು. ಲಬ್ಯಾನ್ಸ್ ಎಲ್ಲ ತಿಂದಿದ್ವಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಇದನ್ನು. ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ವೆರೈಟಿ ಆಗಿದೆ. ಕುನಾಫಾ ಮತ್ತು ನ್ಯೂಟ್ರೆಲ್ಲ ಮತ್ತು ಚಾಕ್ಲೇಟ್ ಬೇರೆ ಬೇರೆ ಫ್ಲೇವರ್ ಮಿಕ್ಸಿ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಕೇಕ್ ಮತ್ತು ಅದರ ಮೇಲೆ ಸ್ವಲ್ಪ ಚಾಕ್ಲೇಟ್ಸ್ ಮತ್ತು ವರ್ಮಸಿಲ್ಲಿ ಇದೆಲ್ಲ ಬೇರೆ ಬೇರೆ ಫ್ಲೇವರ್ ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು. ಒಂಥರ ಬಾಯಿಗೆ ಹಾಕುವಾಗ ಸ್ಮೂದಿ ಅನಿಸ್ತಿತ್ತು. ಇವಾಗ ಇದೆಯಾ ಅಂತ ಗೊತ್ತಿಲ್ಲ ನನಗೆ, ಬಟ್ ರಂಜಾನ್ ಟೈಮಲ್ಲಿ 30 ಡೇಸ್ ಕೂಡ ಇತ್ತು. ಒಂದು ಸಲ ತಿಂದರೆ ಮತ್ತು ಕೂಡ ತಿನ್ನಬೇಕು ಅಂತ ಅನಿಸ್ತಿತ್ತು, ಆ ಥರ ಇತ್ತು. ನೀವು ಕೂಡ ಒಮ್ಮೆ ಹೋಗಿ ಟ್ರೈ ಮಾಡಿ. ಇದು ತುಂಬ ಕಡೆ ಇದೆ. ಇವಾಗ ವಿಟ್ಲದಲ್ಲಿ ಕೂಡ ಇವರು ಮಾಡಿದ್ದಾರೆ. ತುಂಬ ಟೇಸ್ಟಿ ಟೋಟಲಿ ಹೇಳಬೇಕಂದ್ರೆ. ಸೊ ಹಾಗೆ ಮಕ್ಕಳಿಗಂತೂ ತುಂಬ ಖುಷಿಯಾಗಿತ್ತು. ಅವರಿಗೆ ಮತ್ತು ಕೇಕ್ ಅಂದಮೇಲೆ ಹೇಳೋದೇ ಬೇಡ ಅಲ್ವಾ, ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ಕೂಡ ಸಿಕ್ಕಿದ್ದ, ಅಂದರೆ ನನ್ನ ಫ್ರೆಂಡ್ ತಮ್ಮ, ಅವನು ಕೂಡ ಅಲ್ಲಿ ಸಿಕ್ಕಿದ್ದ. ಅವನ ಜೊತೆ ಮಾತಾಡಿ ಎಲ್ಲ ಬಂದೆ. ಆಮೇಲೆ ನಾವು ಸ್ವಲ್ಪ ಜ್ಯೂಸೆಲ್ಲ ಕುಡಿಬೇಕು ಅಂತ ಅನಿಸ್ತು, ಅಲ್ಲಿ ಸಿಗಲಿಲ್ಲ. ಮತ್ತು ಬೇರೆ ಒಂದು ಕಡೆ ಹೋಗಿದ್ವಿ. ಇದು ನೋಡಿ, ಎಲ್ಲ ಕಡೆ ರಪ್ಪಿ ಚಾಚರ್ಮುರಿ ಅಂತ ಇದೆ. ಇದು ಒಂದು ಸ್ಪೆಷಲ್ ಬಸ್ಸಿ ಚಾಚರ್ಮುರಿ ಅಂತೆ. ಹೋದ್ವಿ, ಬಟ್ ರಪ್ಪಿ ಚಾಚರ್ಮುರಿಗೆ ಕಂಪೇರ್ ಮಾಡಿದರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ.
ಸೇಮ್ ಇದೆ ಇಲ್ಲಿ ಏನು ಎಗ್ ಚರ್ಮುರಿ, ಆಮ್ಲೆಟ್ ಚರ್ಮುರಿ ಮತ್ತು ಲೇಸ್ ಚರ್ಮುರಿ ಈ ಥರ ಬೇರೆ ಬೇರೆಲ್ಲ ಇದೆ. ಅಲ್ಲಿ ಕೂಡ ಹಾಗೆ ಅದನ್ನೆಲ್ಲ ತಿಂದು ನಾವು ಮೇಲೆ ಮನೆಗೆ ಬಂದು ಮತ್ತೆ ಒಂದು ಬಾಕಿ ಇತ್ತು, ಏನು ಅಚ್ಚರ್ ಸೋಡಾ. ಯಾಕಂದರೆ ಮಕ್ಕಳಿಗೆಲ್ಲ ಅಚ್ಚರ್ ಸೋಡಾ ಬೇಕು ಅಂತ ಗಲಾಟೆ ಮಾಡ್ತಿದ್ರು. ನಾವಾದರೆ ತುಂಬ ಹೊಟ್ಟೆ ಫುಲ್ಲಾಗಿತ್ತು, ಬೇಡ ಅಂತ ಎಲ್ಲ ಹೇಳಿದ್ವಿ. ಬಟ್ ಅವರಿಗೆ ಮತ್ತೆ ಬೇಸರಾಗುತ್ತಲ್ವ, ಅದಕ್ಕೋಸ್ಕರ ಒಂದು ಸಲ ಮಾಡಿಬಿಟ್ವಿ. ಅದು ಕುಡ್ದಾಯಿತು. ಹಾಗೆ ನೆಕ್ಸ್ಟ್ ಬಂದು ಸೊ ಇದು ದಿನ ಅತ್ತೆ ರಾತ್ರಿನೇ ಇಡ್ಲಿಗೆಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಪ್ರತಿ ವರ್ಷವೂ ಇಡ್ಲಿನೇ ಮಾಡ್ತೀವಿ, ಇಡ್ಲಿ ವಿತ್ ಕೋಳಿ ಸಾರು. ಮತ್ತು ಇದು ನೋಡಿ ಅತ್ತೆ ಏನು ನೂರ್ಲಿ ಇಮಾನೆಲ್ಲ ನೋಡ್ತಾರೆ. ಸೊ ನಾನು ಬೆಳಿಗ್ಗೆ ನಮಾಜ್ ಮಾಡಿದ ನಂತರ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಸಾಲೆ ಮಾಡ್ತಿದ್ದೇನೆ. ಇವಾಗ ಬೇಗ ಮಾಡಿದರೆ ಮತ್ತು ಯಾರಾದರೂ ಬರೋ ಮುಂಚೆ ಎಲ್ಲನೂ ಆಗ್ತದಲ್ವ, ಮತ್ತು ನಮಗೆ ಫ್ರೆಶ್ ಅಪ್ ಆಗಿ ಸುಮ್ಮನೆ ಕೂತ್ಕೊಳ್ಬೋದು ಅಂತ ಏನು 7:15 ಆಗುವಾಗಲೇ ಮಾಡಿಟ್ಕೊಂಡಿದ್ದೆ. ಮತ್ತು ನೈಟ್ ಮಾಡಲಿಲ್ಲ. ಈರುಳ್ಳಿ ಮತ್ತು ಸ್ವಲ್ಪ ಪೇಸ್ಟಲ್ಲಿದೆಯಲ್ವ ಅದನ್ನೆಲ್ಲ ಜಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೆ. ಇದು ಮಾಡೋದು ಬೇಡ ಅಂತಾಯಿತು. ಸೊ ಬೆಳಗ್ಗೆ ಬೇಗನೆ ಮಾಡ್ತಿದ್ದೇನೆ. ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಮಾಡೋಕ್ಕೆ ನನಗೆ ಟೈಮ್ ಕೂಡ ಸಿಗಲಿಲ್ಲ. ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಿತ್ತು. ರಂಜಾನ್ ಟೈಮಲ್ಲೆಲ್ಲ ನಾನು ಬಿರಿಯಾನಿ ಇದನ್ನೆಲ್ಲ ಮಾಡಲಿಲ್ಲ. ಸೊ ಅದೆಲ್ಲಾದಮೇಲೆ ಇದು ನೋಡಿ, ಇದು ಕೂಡ ಹಾಗೆ, ಇದು ಕೂಡ ನಾನು ವಿಡಿಯೋ ಮಾಡಲಿಲ್ಲ. ನಾವು ರಂಜಾನ್ಗೆ ಕಾಯಿಸಿ ಕೂಡ ಇಟ್ಟಿದ್ದೇವೆ, ವಡೆ ಮಾಡ್ಕೊಂಡಿದ್ದೆ. ವಡೆ ಅವ್ರ ಚಟ್ಟಿಪತ್ರಿ ಎರಡೂ ಕೂಡ ಹೇಳ್ತಾರೆ ನೇಮ್. ನಾನು ಗೆಸ್ಟ್ ಬರಲಿಕ್ಕೆ ಟೈಮ್ ಆಯಿತು, ಸೊ ಅದಕ್ಕೆ ಇವಾಗ ರೆಡಿ ಮಾಡಿಸಿಟ್ಟಿದ್ದೇನೆ. ಮತ್ತು ಅತ್ತೆ ಇಬ್ಬರು 2 ದಿನ ಮುಂಚಿನ ದಿನಾನೇ ಮಾಡಿದ್ದೇವೆ. ನೋಡಿ ಇದು ಕೂಡ ಮಾಡಿದ್ದಾರೆ, ಬ್ರೆಡ್ ಬಾಲ್, ಬ್ರೆಡ್ ಉಂಡೆ ಅಂತಲೂ ಹೇಳ್ತಾರೆ. ಇದಂತೂ ಎಲ್ರಿಗೂ ಇಷ್ಟ ಆಗಿತ್ತು. ಮನೆಯಲ್ಲಿ ಎಲ್ಲರೂ ಬಂದರು ಅದು ಇದೆಯಾ ಅಂತ ಕೇಳ್ತಿದ್ರು. ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ಆಗಿತ್ತು ಇದು. ಸೊ ಹಾಗೆ ಫಸ್ಟಿಗೆ ಬಂದವರು ಚಿಕ್ಕ ಮಕ್ಕಳಲ್ಲಿ ಯಾರೂ ತಿನ್ನಲಿಲ್ಲ, ಯಾಕಂದರೆ ಅವರಿಗೆ ಎಲ್ಲ ಕಡೆ ಹೋಗಿ ತುಂಬ ಟೈರ್ಡಾಗಿ ಕುಡಿಲಿಲ್ಲ. ಬಟ್ ಯಮ್ಮಿ ಆಗಿತ್ತು ಇದು ಎರಡು ಕೂಡ. ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಹಾಗೆ ನೋಡಿ ನನ್ನ ಮಗಳದ್ದು ಔಟ್ಫಿಟ್ ಏನೆಲ್ಲ ಆ್ಯಕ್ಷನ್ ಮಾಡಲಿಕ್ಕೆ ಹೇಳ್ತೇನೆ. ಒಂದೊಂದು ಸ್ವಲ್ಪ ಮಾಡ್ತಾಳೆ. ಮಾಷಾ ಅಲ್ಲಾ, ಈ ದಿನ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಆಯಿತು. ಆಮೇಲೆ ಏನು ತುಂಬ ಜನರು ಬಂದರು. ಫೈನಲ್ ಆಗಿ ನನ್ನ ಮನೆಯವರು ಕೂಡ ಬಂದರು. ಪ್ರತಿ ವರ್ಷವೂ ನನ್ನ ಮನೆಯವರು ಬರ್ತಾರೆ. ಆಮೇಲೆ ನಾನು ಮನೆಗೆ ಹೋಗ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಇದು ನೆಕ್ಸ್ಟ್ ಡೇ, ಈ ದಿನದ ನೆಕ್ಸ್ಟ್ ಡೇ ನಾನು ಅಂದರೆ ಅಮ್ಮನ ಮನೆಯಿಂದ ಅಜ್ಜಿ ಮನೆಗೆಲ್ಲ ಹೋಗಲಿಲ್ಲ. ಸೊ ಇವಾಗ ನಾವು ಮನೆಯಲ್ಲಿ ಎಲ್ಲರೂ ಇರ್ತೀವಲ್ವ, ಸೊ ಹೋಗ್ತಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ನಾದಿನಿ ಮನೆಗೆ ಅವರು ಇನ್ವೈಟ್ ಮಾಡಿದರು ನಮ್ಮನ್ನು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮಗೊಂದು ಗಮ್ಮತ್ತೆಲ್ಲ ಮಾಡಿದ್ರು, ಒಂದು ದಾವತ್ತೆಲ್ಲ ಇತ್ತು. ಹೋದ ತಕ್ಷಣ ಜ್ಯೂಸ್ ಎಲ್ಲ ಕುಡಿದ್ವಿ. ಮತ್ತು ಅಲ್ಲಿಂದ ನಮಗೆ ತುಂಬ ಮನೆಗೆ ಹೋಗಲಿಕ್ಕಿತ್ತು. ಈ ದಿನ ನಮಗೆ ಎಲ್ಲಿಗೂ ಹೋಗ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಡೇನೇ ಹೋಗುವುದಂತ ನಾವು ಮುಂಚೆ ಡಿಸೈಡ್ ಮಾಡಿದ್ವಿ. ನೋಡಿ ಇವಾಗ ಮಾವಿನ ಸೀಸನ್ ಅಲ್ವಾ, ಒಂದು ಫ್ಯಾಮಿಲಿ ಮನೆಗೆ ಹೋದಾಗ ಈ ಮಾವಿನಕಾಯಿ ಸಿಕ್ಕಿತ್ತು. ಫಸ್ಟ್ ಟೈಮ್ ಆದದಂತೆ, ನಾವೇ ಅದನ್ನು ತಿಂದ್ವಿ. ಒಂದು ತೆಗ್ದಿದ್ದಾರಂತೆ, ಪರವಾಗಿಲ್ಲ. ಸೊ ಹಾಗೆ ಅದನ್ನೆಲ್ಲ ತಿಂದಾದ್ಮೇಲೆ ಮತ್ತು ನಾವು ಎಲ್ಲ ಮನೆಗೆ ಆದಮೇಲೆ ನೈಟ್ ಆಗಿತ್ತು. ಸೊ ನಾವಲ್ಲೇ ನಮ್ಮದು ಒಂದು ಕಡೆ ಇದೆ, ದರ್ಗಾ ಇದೆ, ಅಲ್ಲಿಗೆಲ್ಲ ಹೋಗಿ ಜಿಯಾರತ್ತೆಲ್ಲ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಮತ್ತೊಂದು ವಿಷಯ ಹೇಳಬೇಕು, ಅದೇನೆಂದರೆ ನನ್ನ ಫ್ಯಾಮಿಲಿ ಎಲ್ಲ ಅಜ್ಮೀರಿಗೆ ಹೋಗ್ತಿದ್ದಾರೆ. ಸೊ ನಾನಿವಾಗ ಅಕ್ಕನ ಮನೆಗೆ ಬಂದಿದ್ದೇನೆ. ಅವಳದು ರಾತ್ರಿನೆಲ್ಲ ಪ್ಯಾಕಪ್ ಮಾಡಿಟ್ಟಿದ್ಲು. ಇವಾಗ ಇಲ್ಲಿಂದ ಹೋಗ್ತಿದ್ದಾಳೆ. ಮನೆಯಿಂದ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಹೋಗ್ತಿದ್ದಾರೆ. ನಾನು ಇವಾಗ ಹೋಗ್ತಿಲ್ಲ, ನೋಡಬೇಕು. ಹಸ್ಬೆಂಡ್ ಬಂದಮೇಲೆ ಎಲ್ಲಾದರೂ ಹೋಗಬೇಕು, ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಇವಾಗ ಅವರು ಹೋಗ್ತಿದ್ದಾರೆ. ಹೋಗುವಾಗ ಒಂಥರ ಗೌಜಿ ಎಲ್ಲ ಆಗ್ತಿತ್ತು. ನಾವು ಕೂಡ ಹೋಗುವ ನೆಕ್ಸ್ಟ್ ಟೈಮ್. ಆಮೇಲೆ ನೋಡಿ, ನಾನು ಹೇಳಿದ್ನಲ್ವಾ, ಇಲ್ಲಿಗೆ ಬಂದಮೇಲಂತೂ ಮಾವಿನಕಾಯಿ ತಿನ್ನೋದೇ ಆಗಿತ್ತು ನನಗೆ. ಮಕ್ಕಳೆಲ್ಲ ತುಂಬ ಮಾವಿನಕಾಯಿ ಎಲ್ಲ ತಂದು ಅದನ್ನೆಲ್ಲ ಏನು ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟು ಅದೇ ಥರ ಎಲ್ಲ ಏನೆಲ್ಲ ಮಾಡ್ತಿದ್ರು. ಸೊ ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು, ಬಾಯ್. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ. ಅಷ್ಟರವರೆಗೂ ನೀವು ವೆಯ್ಟ್ ಮಾಡಿ, ಏನು ಅಂತ ಗೆಸ್ ಮಾಡಿ. ಥ್ಯಾಂಕ್ ಯು, ಬಾಯ್.